2 ಚಾನಲಲ್ಲೂ ಕೂಡ ಇಶ್ಯೂ ಇತ್ತು. ಫಸ್ಟ್ ಚಾನಲಲ್ಲೂ ಕೂಡ ಇಶ್ಯೂ ಇತ್ತು, ಅದು ಆಮೇಲೆ ಹೇಳ್ತೀನಿ. ಬಟ್ ಸೆಕೆಂಡ್ ಚಾನಲ್ಲು ಚೆನ್ನಾಗಿತ್ತು. ಅದು ಸ್ವಲ್ಪ ನಾನೇ ಇದು ಮಾಡ್ಕೊಂಡಿದ್ದೆ, ಅಪ್ಲೈ ಮಾಡ್ಕೊಂಡಿದ್ದೆ. ನಮಸ್ಕಾರ ಸ್ನೇಹಿತರೆ, ಯೂಟ್ಯೂಬ್ ಮೇಲೆ ಚಾನಲ್ ಮಾಡ್ತಿದ್ದಾರೆ. ಸುಮಾರು ಜನ ಚಾನಲ್ ಮಾಡ್ತಿದ್ದೀರಾ. ಚಾನಲ್ ಮಾಡಿದ ಮೇಲೆ ಒಂದು ಕ್ರೈಟೇರಿಯಾ ಕಂಪ್ಲೀಟ್ ಮಾಡೋದಿರುತ್ತೆ. ಕ್ರೈಟೇರಿಯಾ ಕಂಪ್ಲೀಟ್ ಮಾಡಿದ ಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ರೆ ಚಾನಲ್ ಮೇಲೆ ಸಮಸ್ಯೆ ಬಂದ್ಬಿಡುತ್ತೆ. ರೀಯೂಸ್ ಕಂಟೆಂಟ್ ಸಮಸ್ಯೆ ಬರ್ತಾ ಇದೆ. ಇದು ಯಾಕೆ ಬರ್ತಿದೆ, ಏನು ಮಾಡಬೇಕು, ಇದ್ರ ಬಗ್ಗೆ ಸುಮಾರು ಜನರಿಗೆ ಗೊತ್ತೇ ಇಲ್ಲ. ಸೊ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟಾಗಿ ನೋಡೋಣ ಸ್ನೇಹಿತರೆ. ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರು ಒಂದು ಚಾನಲ್ ಮಾಡಿ ಅವ್ರ ಚಾನಲ್ ಮೇಲೆ ಲೈವ್ ಮಾಡಿಕೊಂಡು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ ಚಾನಲ್ ಮಾನಿಟೈಸ್ ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಇದು ಲೈವ್ ಅನ್ನೋದು ಎಲ್ರಿಗೂ ಗೊತ್ತಿದೆ. ಲೈವ್ ಅಂದರೆ ಒಂದು ಗ್ರೀನ್ ಸ್ಕ್ರೀನ್ ಮಾಡಿ ಅದ್ರ ಮೇಲೆ ಒಂದು ಏನೋ ಕ್ವಶನ್ ಹಾಕಿ ಲೈವ್ ಮಾಡ್ತಾ ಇರ್ತಾರೆ. 10 ಗಂಟೆ ಲೈವ್ ಮಾಡ್ತೀರಾ. ಸೊ ಇದರಿಂದಾಗಿ ಚಾನಲ್ ಸಮಸ್ಯೆ ಬರ್ತಿದೆ. ಯಾಕಿದು ಸಮಸ್ಯೆ ಬರುತ್ತೆ, ಇದನ್ನು ಹೇಗೆ ಸರಿ ಮಾಡ್ಕೋಬೇಕು, ಚಾನಲ್ ಮಾನಿಟೈಸ್ ಆಗುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಾನು ಡೀಟೇಲಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ತುಂಬ ಒಳ್ಳೆ ಈ ಕಂಟೆಂಟ್ ಇದೆ. ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಚಾನಲ್ ಕೂಡ ನೀವು ಮಾನಿಟೈಸ್ ಮಾಡ್ಕೋಬೋದು. ಸುಮಾರು ಜನರಿಗೆ ಏನಾದರೂ ಮಾಡಬೇಕು, ನಾನು ಚಾನಲ್ ಮಾಡಬೇಕು, ಅದರಿಂದ ದುಡ್ಡು ಮಾಡಬೇಕು ಅನ್ನೋದು ತುಂಬ ಕನಸಿರುತ್ತೆ. ಒಳ್ಳೊಳ್ಳೆ ಕನಸು ಇಟ್ಕೊಂಡು ಚಾನಲ್ ಸ್ಟಾರ್ಟ್ ಮಾಡಿರ್ತಾರೆ. ಆವಾಗ ಈ ರೀತಿ ಸಮಸ್ಯೆ ಬಂತು ಅಂದರೆ ಮುಂದೇನು ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಅಂಥವರು ಈ ವಿಡಿಯೋನ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ನಾವು ನೆಕ್ಸ್ಟ್ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ, ಅವ್ರ ಜೊತೆ ಮಾತಾಡಿಕೊಂಡು ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನ ಅವ್ರ ಜೊತೆನೇ ಡಿಸ್ಕಸ್ ಮಾಡಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ನಿಮಗೆ ಏನಾದರೂ ಸಮಸ್ಯೆ ಬಂದಿದೆ, ಆಗಿತ್ತು, ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ನೀವು ನಮ್ಮನ್ನು ಸಂಪರ್ಕಿಸ್ಬೋದು. ನಾನು ಇದ್ರ ಬಗ್ಗೆ ಡೀಟೇಲಾಗಿ ಹೇಳ್ಕೊಂಡು ಏನು ಮಾಡಬೇಕು, ಏನು ಮಾಡಬಾರ್ದು ಅದು ಕೂಡ ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲ ಅಂದರೆ ಈ ವಿಡಿಯೋ ಕಂಪ್ಲೀಟ್ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ನಾನು ಅವರಿಗೆ ಇನ್ವೈಟ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ ಮೇಲೆ. ಕಂಪ್ಲೀಟ್ ವಿಡಿಯೋ ನೋಡಿ. ವಿಡಿಯೋ ನೋಡಿದ್ರೇ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಒಂದು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಕ್ಲೇರಿಫಿಕೇಷನ್ ಕೊಡಬೇಕು. ಏನು ಅಂದರೆ ನಿಮ್ಮ ಚಾನಲ್ ಮೇಲೆ ಏನು ಸಮಸ್ಯೆ ಇತ್ತು, ನಿಮ್ಮ ಚಾನಲ್ ಏನು, ಇದ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋದಿದೆ. ಯಾಕೆ ಅಂದರೆ ಸುಮಾರು ಜನ ಈ ರೀತಿ ಎಲ್ಲ ಲೈವ್ ಎಲ್ಲ ಮಾಡ್ತಾ ಇದ್ದಾರೆ, ಚಾನಲ್ ಎಲ್ಲ ಮಾಡಿರ್ತಾರೆ. ಏನೋ ಒಂದು ಹೋಪ್ ಇಟ್ಕೊಂಡು ಚಾನಲ್ ಮಾಡಿ ಏನಾದರೂ ಮಾಡಬೇಕು ಅಂತ ಬಂದಿರ್ತಾರೆ. ಬಟ್ ಈಗ ಏನೋ ಒಂದು ಸಮಸ್ಯೆ ಬಂದು ರಿಯೂಸ್ ಕಂಟೆಂಟು ಅದು ಇದು ಬೇರೆ ಏನೇ ವೈಲೇಷನ್ಸ್ ಅದೆಲ್ಲ ಬಂದಿರುತ್ತೆ, ಸರಿ ಮಾಡ್ಕೊಳ್ಳೋದು ಗೊತ್ತಿರಲ್ಲ. ಸೊ ಅದಕ್ಕಿಂತ ಮುಂಚೆ ಈ ರೀತಿ ತಪ್ಪು ಆಗಬಾರ್ದು, ನಾವು ಏನು ಮಾಡಬೇಕು, ಏನು ಪ್ರಿಕಾಷನ್ಸ್ ತೊಗೋಬೇಕು, ಅದೆಲ್ಲ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಬೇಕು. ಸೊ ಮೊದಲು ನೀವು ಯಾರು, ನಿಮ್ಮ ಚಾನಲ್ ಹೆಸರೇನು ಒಂದು ಸ್ವಲ್ಪ ನಮ್ಮ ಸಬ್ಸ್ಕ್ರೈಬರ್ಸ್ ಹೇಳಿ. ಖಂಡಿತ ಸರ್. ನನ್ನ ಹೆಸರು ದಿಯಾ ಅಂತ. ನಂದು 2 ಚಾನಲ್ ಇದೆ. ಫಸ್ಟ್ ಚಾನಲ್ ಬಂದ್ಬಿಟ್ಟು ದಿಯಾ ಕಿರಣ್ ಚೈತನ್ಯ ಅಂತ ಕುಕ್ಕಿಂಗ್ ಚಾನಲ್ನ ನಾನು ಮಾಡ್ತಾ ಇದ್ದೀನಿ. ಓಕೆ. ಇನ್ನೊಂದು ದಿಯಾ ಸೂರ್ಯವಂಶಿ ಚಾನಲ್ ಅಂತ, ಅದು ಕೂಡ ಮಾಮೂಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಸರ್. ಹಾಂ. ಸೊ 2 ಚಾನಲ್ ಇದೆ ನಿಮಗೆ? ಹೌದೌದು, 2 ಚಾನಲ್ ಇದೆ. 2 ಚಾನಲಲ್ಲೂ ಕೂಡ ಇಶ್ಯೂ ಇತ್ತು. ಫಸ್ಟ್ ಚಾನಲಲ್ಲೂ ಕೂಡ ಇಶ್ಯೂ ಇತ್ತು, ಅದು ಆಮೇಲೆ ಹೇಳ್ತೀನಿ. ಬಟ್ ಸೆಕೆಂಡ್ ಚಾನಲ್ಲು ಚೆನ್ನಾಗಿತ್ತು. ಅದು ಸ್ವಲ್ಪ ನಾನೇ ಇದು ಮಾಡ್ಕೊಂಡಿದ್ದೆ, ಅಪ್ಲೈ ಮಾಡ್ಕೊಂಡಿದ್ದಕ್ಕೆ ಅದು ಸ್ವಲ್ಪ ಇದು ಒಂದೇ ನಿಮಿಷ ಬಂತು. ಈಗ ನೀವು ಚಾನಲ್ ಮಾಡಿ ಎಷ್ಟು ವರ್ಷ ಆಯಿತು, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಈ 2 ಚಾನಲ್? ಸರ್ ಇದು ಹೊಸ ಚಾನಲ್ ಬಂದು ಈಗ 5.5 ಮಂತ್ ಆಯ್ತು ಸರ್. ನಾನು 1 ಮಂತಲ್ಲೇ ನಾನು ಬೇಗ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಂಡೆ. 1000 ಸಬ್ಸ್ಕ್ರೈಬರ್ ಕೂಡ ಬೇಗ ಮಾಡ್ಕೊಂಡ್ಬಿಟ್ಟೆ. ಬಟ್ ನಾನೇನ್ ಮಾಡಿದೆ ಅಂತಂದ್ರೆ ವಿಡಿಯೋ ಹಾಕ್ಲಿಲ್ಲ ಸರ್. ನಾನು ಇನ್ನೊಂದು ಚಾನಲ್ ಮಾಡಿದಿರಲ್ಲ, ಅದು 3.5 years ಆಯ್ತು ಸರ್. 3.5 years ಒಂದು ಚಾನಲ್ ಆಯ್ತು, 5.5 ಒಂದು ಚಾನಲ್ ಆಯ್ತು. ಹೌದೌದು, 5.5 ಮಂತಿಗೆ ಒಂದು ಚಾನಲ್ ಆಯ್ತು. 2 ಚಾನಲ್ ಮಾನಿಟೈಸ್ ಆಗಿಲ್ಲ, ಇನ್ನೂವರೆಗೂ ಆಗಿರ್ಲಿಲ್ಲ. ಹೌದು ಸರ್, ಹೌದು. ಹಳೇದು ಸ್ವಲ್ಪ ತುಂಬಾ ಇಶ್ಯೂ ಮಾಡ್ಕೊಬಿಟ್ಟಿದೆ ಸರ್. ಅದಕ್ಕೋಸ್ಕರ ಅದನ್ನ ಆಗಿಲ್ಲ. ಇದು ಹೊಸದು ಮಾನಿಟೈಸೇಷನ್ ಆಗಿದೆ ಸರ್. ಈ ಹಳೆ ಚಾನಲ್ ಮೇಲೆ ಕಂಟಿನ್ಯೂಸ್ಲಿ ನೀವು ಕೆಲಸ ಮಾಡ್ತಾನೆ ಇದ್ದೀರಾ, ಅಥವಾ ಅದು ಇವಾಗ ಒಂದು ಏನೋ ವಿಡಿಯೋ ಹಾಕ್ತಾ ಈ ರೀತಿ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಕಂಟಿನ್ಯೂ ಮಾಡ್ತಾನೆ ಇದ್ದೀನಿ, ವಿಡಿಯೋ ಕೂಡ ಹಾಕ್ತಾನೆ ಇದ್ದೀನಿ ಸರ್. ಸ್ಟಾಪ್ ಅಂತೂ ಮಾಡಿಲ್ಲ ಅದು. ಆದ್ರೂ ಎಫರ್ಟ್ಸ್ಗೆ ಏನು ಇದೇ ಸಿಕ್ಕಿಲ್ಲ ನಿಮಗೆ? ಇನ್ನ ಸಿಕ್ಕಿಲ್ಲ. ಏನು ಕಷ್ಟಪಟ್ಟಿದ್ದೀರಾ ಅದಕ್ಕೆ? ಕಂಟೆಂಟು ನಾನು ಸರಿಯಾಗಿ ಹಾಕ್ಕೊಳ್ಳಿಲ್ಲ ಸರ್. ನಂಗೆ ಅಷ್ಟು ಐಡಿಯಾ ಇರಲಿಲ್ಲ. ಇನ್ಸ್ಟಾಗ್ರಾಮ್ದು, ಫೇಸ್ಬುಕ್ದು
ಆಮೇಲೆ ಎಲ್ಲದ್ರದ್ದು ಮಿಕ್ಸ್ ಮಾಡಿಬಿಟ್ಟಿದ್ದೆ, ನನಗೆ ಗೊತ್ತಾಗ್ಲಿಲ್ಲ ಏನು ಹಾಕಬೇಕು ಏನು ಬೇಡ ಅನ್ನೋದು ಗೊತ್ತಾಗಿಲ್ಲ. ಆಮೇಲೆ ಕಾಪಿರೈಟ್ ಎಲ್ಲ ಬಂದ್ಬಿಟ್ಟಿತ್ತು. ಹಂಗಾಗಿ ನಂದು ವಾಚ್ ಅವರ್ ಕಂಪ್ಲೀಟ್ ಆಯ್ತಲ್ಲ ಅಂದ್ಬಿಟ್ಟು ಯಾರಿಗೋ ಕೊಟ್ಟಿದ್ದೆ, ಬಟ್ ಅವ್ರೇನು ಚೆಕ್ ಮಾಡ್ದೇನೆ ಅಪ್ಲೈ ಮಾಡಿಬಿಟ್ಟಿದ್ರು ಸರ್. ಅದರಿಂದ ರಿಯೂಸ್ ಬಂತು, ಅದು ಸಮಸ್ಯೆ ಬಂತು. ಓಕೆ, ಈಗ ಅದು ಮಾನಿಟೈಸ್ ಆಗಿಲ್ಲ. ಈಗ ಎರಡನೇ ಚಾನಲ್ದು ಏನಿದೆ ಹೇಳಿ. ಎರಡನೇ ಚಾನಲ್ದು ಅದು ಚೆನ್ನಾಗೇ ಇತ್ತು ಸರ್ ಚಾನಲ್. ನಾನು ಸ್ಟಾರ್ಟಿಂಗ್ ಅಲ್ಲಿ ಅದೇ 1 month ಅಲ್ಲೇ ನಾನು ಮಾಡ್ಕೊಂಡ್ಬಿಟ್ಟೆ ಆಯ್ತಾ. ಬಟ್ ನಾನೇನ್ ತಪ್ಪು ಮಾಡಿದೆ ಅಂತಂದ್ರೆ ವಿಡಿಯೋ ಹಾಕ್ಲಿಲ್ಲ ಸರ್, ಬರೀ 2 ಶಾರ್ಟ್ ವಿಡಿಯೋ ಹಾಕೊಂಡು 1000 ಸಬ್ಸ್ಕ್ರೈಬರು 4000 ವಾಚ್ ಅವರ್ ಮಾಡ್ಕೊಂಡ್ಬಿಟ್ಟೆ. ಬಟ್ ಎಲ್ಲ ಅಂತ ಇದ್ರು ಇಲ್ಲ ನೀವು ವಿಡಿಯೋ ಹಾಕ್ಬೇಕು ಅಂತ. ಆಮೇಲೆ ಒಬ್ರು ಅಂದ್ರು ಇಲ್ಲ ವಿಡಿಯೋ ಹಾಕ್ತಾ ಇದ್ರು ನಡೆಯುತ್ತೆ, ನಾನೇ ಮೋನೋ ಮಾಡ್ಕೊಡ್ತೀನಿ ಅಂತ ಬೇರೆ ಹೋಪ್ ಕೊಟ್ಟಿದ್ರು ಸರ್. ಆಮೇಲೆ ನಾನು ಆಗುತ್ತಲ್ಲ ಅನ್ಕೊಂಡೆ, ಬಟ್ ಇಲ್ಲ ಎಷ್ಟೊಂದು ಜನ ಹೇಳಕ್ ಸ್ಟಾರ್ಟ್ ಮಾಡಿಲ್ಲ ನೀವು ಹಾಕ್ಲೇಬೇಕು ಅಂದಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೆ. ಬಟ್ ವಿಡಿಯೋ ಓಡ್ಲಿಲ್ಲ ಸರ್, ಯಾಕಂದ್ರೆ ಲೈವ್ ತುಂಬಾ ವೈರಲ್ ಆಗ್ಬಿಡ್ತು ಸರ್. ನಂದು ತುಂಬಾ ಅಂದ್ರೆ ನಂದು 26,000 ಇದೆ, 26,000 ಇದೆ ವಾಚ್ ಅವ್ರು. ಬೇಕಾದ್ರೆ ನೀವು ಕೂಡ ಚೆಕ್ ಮಾಡ್ಬೋದು. ಅದೇನ್ ಮಾಡಿದೆ ನಾನು, ನಾನೇ ಅಪ್ಲೈ ಮಾಡ್ಬಿಟ್ಟೆ ಸರ್. ಅದನ್ನ ಅಪ್ಲೈ ಮಾಡಿದಾಗ ರಿಯೂಸ್ ಬಂತು. ನಾನೇನೆ ಅದೇನೋ ಹೇಳ್ತಾರಲ್ಲ ದಡ್ತನ ಅಂತ, ನಾನೇ ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ತಿರ್ಗಾ ನನ್ಗೊಂದು ಡೌಟ್ ಬಂತು ಸರ್, ಇಲ್ಲ ಇದ್ರಲ್ಲಿ ಏನೋ ಇಶ್ಯೂ ಇದೆ ಅನ್ಬಿಟ್ಟು ನಾನು ಏನು ಲೈವ್ ಮಾಡಿದ್ನೋ ಅದನ್ನೆಲ್ಲ ತಿರ್ಗಾ ಪ್ರೈವೇಟ್ ಅಲ್ಲಿ ಹಾಕ್ಬಿಟ್ಟು ಇಲ್ಲ ನಾನು ಬಿಡಬಾರ್ದು ಇದನ್ನ ಅನ್ಬಿಟ್ಟು ತಿರ್ಗಾ ನಾನು 4000 ವಾಚ್ ಅವರ್ ತಗೊಂಡೆ ಸರ್. ಅದು ಒಂದೇ ಮಂತ್ ಅಲ್ಲಿ. ಲಾಸ್ಟ್ ಮಂತ್ 18th ಅಲ್ಲಿ ನಾನು ಅಪ್ಲೈ ಮಾಡಿದ್ದೆ ಸರ್. ಈ ಮಂತ್ 18 ಅಷ್ಟರಲ್ಲಿ ನಾನು ತಿರ್ಗಾ 4000 ನಾನು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಂಡು ಚಾನಲ್ನ ಮೋನೋ ಆಯ್ತು ಸರ್. ಈಗ 4000 ಆದ್ಮೇಲೆ ನೀವು ಅಪ್ಲೈ ಮಾಡಿದ ತಕ್ಷಣ ಮಾನಿಟೈಸ್ ಆಯ್ತಾ ಅಂತ ನೀವು ಹೇಳ್ತಿದ್ದೀರಾ? ಅದು ಏನು ಪ್ರಾಬ್ಲಮ್ ಇತ್ತು ಅದೆಲ್ಲ ಸರಿ ಮಾಡ್ಕೊಂಡ ಮೇಲೂ ನಾನು ಅಪ್ಲೈ ಮಾಡಿದ ಬಳಿಕ ಮಾನಿಟೈಸ್ ಆಯ್ತಾ, ಏನಾಯ್ತು? ಮಾನಿಟೈಸೇಷನ್ ಆಯ್ತು ಸರ್, ಮಾನಿಟೈಸೇಷನ್ ಇಲ್ಲ. ಹೊಸ ಚಾನಲ್ ಆಗಿದೆ. ರಿಯೂಸ್ ಈಗ ಎರಡನೇ ಚಾನಲ್ ಏನಿದೆ ನೋಡಿ, ಈಗ ಮಾನಿಟೈಸೇಷನ್ ಅಪ್ಲೈ ಮಾಡಿದ ಮೇಲೆ ಒಂದ್ಸರಿ ರಿಜೆಕ್ಟ್ ಆಯಿತು, ರಿಯೂಸ್ ಕಂಟೆಂಟ್ ಏನೋ ಸಮಸ್ಯೆ ಬಂತು. ಅದಾದಮೇಲೆ ಒಂದು 30 days ಆದಮೇಲೆ ಮತ್ತೆ ಅಪ್ಲೈ ಮಾಡಿದ್ಮೇಲೆ ಮತ್ತೆ ಏನು ಬಂತು ನಿಮಗೆ? ಇಲ್ಲ ಸರ್, ಏನಾಯ್ತು ಗೊತ್ತಾ ಸರ್, ನಾನು ಫಸ್ಟ್ ಅಪ್ಲೈ ಮಾಡ್ಬಿಟ್ಟು ನಾನು ತಿರ್ಗಾ ಅಪೀಲ್ಗೆ ಹೋಗ್ಲಿಲ್ಲ ಸರ್. ಯಾಕೆ ಅಪೀಲ್ಗೆ ಹೋಗಿಲ್ಲ ಅಂದ್ರೆ ನನ್ಗೆ ಗೊತ್ತಿತ್ತು ನಾನು ಯಾವ್ದು ಲೈವ್ ಮಾಡಿದೆ ಸರ್, ನಾನು ಲೈವ್ ಮಾಡಿದ್ದು ಮ್ಯೂಟ್ ಲೈವ್ ಮಾಡ್ಬಿಟ್ಟಿದ್ದೀನಿ ಸರ್. ಯಾಕಂದ್ರೆ ನಾನು ವರ್ಕ್ಗೆ ಹೋಗ್ತೀನಿ ಆಯ್ತಾ, ನಾನು ವರ್ಕ್ ವುಮೆನ್ ಆಗೋದ್ರಿಂದ ನಾನು ಅದನ್ನ ಮ್ಯೂಟ್ ಲೈವ್ ಮಾಡ್ಬಿಟ್ಟೆ. ನೈಟ್ ಎಲ್ಲ ಹಾಕೋದು ತುಂಬಾ ವ್ಯೂಸ್ ಬರ್ತಾ ಇತ್ತು ಸರ್. ಅಲ್ಲಿ ಹೈಡಲ್ಲಿ ಇಲ್ಲ ಅಂದ್ರೂ 300-400 ವ್ಯೂಸ್ ಬರ್ತಾ ಇತ್ತು. ಒಂದೊಂದು ಲೈವ್ಗೆ 3 lakh 4 lakh ಬಂದಿದೆ ವ್ಯೂಸ್ ನನಗೆ. ಬಟ್ ನಾನು ಅನ್ಕೊಂಡೆ ಪರವಾಗಿಲ್ಲ ಬರ್ತಾ ಇದೆ ಅಂತ ಇದ್ರಲ್ಲಿ ಇದ್ಬಿಟ್ಟೆ. ಬಟ್ ಅದೇ ನನ್ಗೆ ಯಾಕೋ ಡೌಟ್ ಆಯ್ತು ಸರ್ ಅದು. ಇಲ್ಲ, ಈಗ ನಾವು ನನ್ನ ಹತ್ರ ನೀವು ಚಾನಲ್ ತೊಗೊಂಡು ಬಂದ್ರಿ. ಆಮೇಲೆ ನಾನು ನೋಡಿದೆ, ಚೆಕ್ ಮಾಡಿದೆ, ಒಂದು ಸ್ವಲ್ಪ ಇಶ್ಯೂಸ್ ಇತ್ತು, ಅದೆಲ್ಲ ನಾವು ಸರಿ ಮಾಡ್ಕೊಂಡಿವಿ. ಅಪ್ಲೈ ಮಾಡಿದ ತಕ್ಷಣ ಮತ್ತೆ ನಮ್ಗೆ ಏನು ಬಂತು ಅಂದರೆ ರಿಯೂಸ್ ಸಮಸ್ಯೆ ಬಂತು. ಅವಾಗ ನಾವೊಂದು ಏನು ಮಾಡ್ತೀವಿ ಅಂದರೆ ಅದು ಅಪೀಲ್ ಹಾಕಿದೀವಿ, ಸರಿ ಹೋಯ್ತು. ಈಗ ಚಾನಲ್ ಮಾನಿಟೈಸ್ ಆಗಿದೆ. ಸೊ ಇಲ್ಲಿ ಕೆಲವೊಬ್ಬರಿಗೆ ಒಂದು ಡೌಟ್ ಇದೆ ಮೇಡಮ್, ಯಾಕೆ ಈ ಲೈವ್ ಇದು ಮಾಡ್ತಾ ಇದ್ದೀನಿ ಅಂದರೆ, ಒಂದು ಕೊಲಾಬ್ರೇಷನ್ ಯಾಕೆ ಮಾಡ್ತಿದ್ದೀನಿ ಅಂದರೆ, ಸುಮಾರು ಜನರಿಗೆ ಒಂದು ಡೌಟ್ ಇದೆ. ಇಲ್ಲಿ ಏನು ಅಂದರೆ, ಸುಮಾರು ಜನ ಒಂದು ಚಾನಲ್ ಮಾಡಿರ್ತಾರೆ, ಇಲ್ಲಿ ಕ್ರೈಟೇರಿಯಾ ಕಂಪ್ಲೀಟ್ ಮಾಡೋದೇ ಒಂದು ಟಾಸ್ಕ್ ಇರುತ್ತೆ. ಈ ಟಾಸ್ಕ್ ಕಂಪ್ಲೀಟ್ ಮಾಡೋಕ್ಕೋಸ್ಕರ ಒಂದು ಲೈವ್ ನಾವು ಹೆಲ್ಪ್ ತೊಗೊಳ್ತೀವಿ. ಅಲ್ಲಿ ಏನಾಗುತ್ತೆ ಅಂದರೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ, ಆಮೇಲೆ ಸಬ್ಸ್ಕ್ರೈಬರ್ಸು ಕೂಡ ಕಂಪ್ಲೀಟ್ ಆಗ್ತಾರೆ. ಬಟ್ ಅಲ್ಲಿ ಮಾಡೋ ರೀತಿ ಸರಿ ಇಲ್ಲ ಜನರದ್ದು. ಮಾಡ್ಬೋದು, ಆ ರೀತಿ ಮಾಡ್ಬೋದು. ಸ್ವಲ್ಪ ಆದ್ರೂ ಅಲ್ಲಿ ಮಾತಾಡಿದ್ರೆ ಇದರಿಂದ ನಾವು ಮಾನಿಟೈಸ್ ಮಾಡ್ಕೋಬಹುದಲ್ಲ. ನಿಮ್ಗೆ ಏನ್ ಅನ್ಸುತ್ತೆ ಇದರಲ್ಲಿ? ಹೌದೌದು, ಕರೆಕ್ಟ್ ಸರ್, 100% ನಾನು ಹೇಳಿದ್ನಲ್ಲ ಸರ್, ಲಾಸ್ಟ್ ಟೈಮ್ ನಾನು ಏನ್ ತಪ್ಪು ಮಾಡಿದೆ. ಬಟ್ ನಾನು ಈ 1 month ಅಲ್ಲಿ ಏನ್ ವಾಚ್ ಅವರ್ ತಗೊಂಡೆ ಸರ್, ನಾನು ಮಾಡಿದ್ 2 hour ಆಯ್ತಾ. ನಾನು ಮಾಡಿದ 2 hour ಮಾತಾಡಿದೀನಿ. ನಾನು 1 second ನಾನು ಸ್ಟಾಪ್ ಮಾಡ್ಲಿಲ್ಲ. ನಾವ್ ಏನ್ ಮಾಡ್ತೀವಿ ತಪ್ಪು ಅಂದ್ರೆ ಸರ್, ನಾವು ಲೈವ್ ಆನ್ ಮಾಡಿ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಿರಲ್ಲ, ಅದು ದೊಡ್ಡ ತಪ್ಪು. ನಾವು ಜನ ಬರ್ಲಿ ಬರ್ದೇ ಇರ್ಲಿ, ನಮ್ಮ ವ್ಯೂವರ್ಸ್ ಯಾರು ಇರ್ತಾರೆ ಸರ್, ನಮ್ಮ ಸಬ್ಸ್ಕ್ರೈಬರ್ ಇರ್ತಾರಲ್ಲ, ನಮ್ಮನ್ನ ನೋಡಕ್ ಬರ್ತಾರಲ್ಲ, ಆ ಟೈಮಲ್ಲಿ ನಾವು ಲೈವ್ ಮಾಡ್ಬೇಕು. ಅವ್ರ ಜೊತೆ ಮಾತಾಡ್ದಂಗೂ ಆಗುತ್ತೆ, ಪ್ಲಸ್ ನಾವು ಸ್ಕ್ರೀನ್ ಕಾಸ್ಟ್ ಹಾಕ್ದಂಗೂ ಇರುತ್ತೆ ಸರ್. ನಾವು ಆದಷ್ಟು ನಾವು ಅದರಲ್ಲಿ ಫೇಸ್ ತೋಡ್ಕೊಂಡು ಮಾಡಿದ್ರೆ ಇನ್ನ ಯೂಸ್ಫುಲ್ ಆಗುತ್ತೆ ಸರ್. ಎಸ್, ಎಂಗೇಜ್ಮೆಂಟು ಬೇಕು. ನೀವು ಲೈವ್ ಮಾಡ್ತಿದ್ದೀರಾ ಅಂದ್ರೆ ಸೈಲೆಂಟ್ ಆಗಿ ಸುಮ್ಮನೆ ಲೈವ್ ಮಾಡ್ತಿದ್ದೀರಾ, ಮಾತಾಡೋದೇ ಇಲ್ಲ. ಯಾರೋ ಕಮೆಂಟ್ ಹಾಕಿರ್ತಾರೆ, ಅದಕ್ಕೆ ನೀವು ಉತ್ತರನೇ ಕೊಡೋದಿಲ್ಲ. ಸೊ ಈ ರೀತಿ ಮಾಡೋದ್ರಿಂದ ಎಂಗೇಜ್ಮೆಂಟ್ ಕಮ್ಮಿ ಆಗುತ್ತೆ ಇದರಿಂದ. ಹೌದು ಕರೆಕ್ಟ್ ಸರ್. ನಾನು ಎಷ್ಟೊಂದ್ ಜನ ಈಗ್ಲೂ ನೋಡ್ತಾ ಇದ್ದೀನಿ ಸರ್, ನಮ್ಮವರೇ ಮಾಡ್ತಾರೆ. ಏನಂದ್ರೆ ಹಾಕ್ಬಿಟ್ಬಿಡ್ತಾರೆ, ಮಾತಾಡೋದೇ ಇಲ್ಲ, ಅವ್ರಿಗೇನು ವ್ಯೂಸ್ ಬರ್ತಾ ಇದೆ ಅಂತಾರೆ. ಬಟ್ ಅವ್ರು ಯಾವಾಗ ಮೋನೋಗ್ ಅಪ್ಲೈ ಮಾಡ್ತಾರಲ್ಲ ಸರ್, ಅವಾಗ್ಲೇ ಗೊತ್ತಾಗೋದು ಅವ್ರಿಗೆ ಏನ್ ಇಶ್ಯೂ ಆಗ್ಬೋದು ಅಂತ. ಯಾವ್ದೇ ಕಾರಣಕ್ಕೂ ಆತರ ಮಾಡಕ್ ಹೋಗ್ಬಾರ್ದು. ಈ ಚಾನಲ್ ಹೆಸರು ಹೇಳ್ಬೋದಾ ನೀವು? ಈ ಸದ್ಯಕ್ಕೆ ಮಾನಿಟೈಸ್ ಆಗಿರುವಂತ ಚಾನಲ್
ದಿಯಾ ಕಿರಣ್ ಚೈತನ್ಯ ಕುಕಿಂಗ್ ಚಾನಲ್ ಸರ್. ಯಾಕಂದ್ರೆ ಅವ್ರಿಗೆ ಗೊತ್ತಾಗಬೇಕು ಇಂಥ ಚಾನಲ್ಲು ಮಾನಿಟೈಸ್ ಆಯಿತು ಅನ್ನೋದು. ಇನ್ನೊಂದು ಏನು ವಿಷಯ ಅಂದರೆ ಬರೀ ನೀವೇನು ಮಾಡಿದ್ದೀರಾ ಅಂದರೆ ಮೊದಲು ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ, ಒಂದು 4-5 ವಿಡಿಯೋ ಹಾಕಿರ್ತೀರಾ, ಅದಾದಮೇಲೆ ವಾಚ್ ಅವರ್ ಬೇಕು, ಸಬ್ಸ್ಕ್ರೈಬರ್ಸ್ ಬೇಕು ಅಂತ ಹೇಳಿ ಏನು ಮಾಡ್ತೀರಾ ಅಂದರೆ ಬರೀ ಲೈವ್ನೇ ಮಾಡ್ತಾ ಹೋಗ್ತೀರಾ. ಮೇನ್ ಕಂಟೆಂಟ್ ಏನು ಹಾಕಬೇಕಾಗಿದೆ ಅದನ್ನು ನೀವು ಹಾಕೋದೇ ಇಲ್ಲ. ಸೊ ಮೇನ್ ತಪ್ಪು ಇದು ಮಾಡ್ತಿರೋದು. ನಿಮ್ಗೇನು ಅನಿಸುತ್ತೆ ಇದರಲ್ಲಿ? ಕರೆಕ್ಟ್ ಸರ್. ನಾನು ಹೇಳ್ತಾ ಇದ್ದಿಲ್ಲ ಸರ್, ನಾನು ಮೀನ್ ಅದೇ ತಪ್ಪು ಮಾಡಿದ್ದು. ನನ್ಗೆ ಏನಂದ್ರೆ ವಾಚ್ ಅವ್ರು ಬಂದ್ಬಿಡ್ತಲ್ಲ, 1000 ಬೇಗ ಸಿಕ್ಬಿಡ್ತು ಸರ್, ನನಗೆ ಸಬ್ಸ್ಕ್ರೈಬರು ಸಿಕ್ಬಿಟ್ರು ಅಂತ ನಾನ್ ಖುಷಿ ಪಟ್ಟೆ. ಬಟ್ ಆ ತರ ಅಲ್ಲ ಸರ್, ನಮ್ದು ಕಂಟೆಂಟ್ ಏನಿದೆ ಅದು ನಾನು ಇವಾಗ ಕುಕ್ಕಿಂಗ್ ಅಂದ್ರೆ ಕುಕ್ಕಿಂಗ್ ಹಾಕ್ಬೇಕು. ಕುಕ್ಕಿಂಗ್ ಬಿಟ್ಟು ನಾನು ಮಿಕ್ಸ್ ಹಾಕ್ತೀನಿ ಅಂತಂದ್ರೆ ಅದು ಮೋನೋ ಟೈಮಲ್ಲಿ ತುಂಬಾ ಇದಾಗುತ್ತೆ ಸರ್. ಅದೇ ಈ ತರ ರಿವ್ಯೂಸ್ಗಳು, ಆಮೇಲೆ ನಾವು ಒಂದೊಂದು ಟೈಟಲ್ ಕೊಡ್ತೀವಲ್ಲ ಸರ್, ಆ ಟೈಟಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಇದು ಸ್ವಲ್ಪ ಸರಿಯಾಗಿ ನಾವು ನೋಡ್ಕೊಂಡು ಕೆಲಸ ಮಾಡಿದ್ರೆ ಮಾನಿಟೈಸ್ ಆಗೇ ಆಗುತ್ತೆ. ಹೆಂಗೆ ಏನಂತೀರಾ? 100% ಸರ್, 100% ಆಗುತ್ತೆ. ಯಾಕೆ ನಾನೇ ಎಕ್ಸಾಂಪಲ್ ಇದೀನಲ್ಲ ಸರ್. ಯಾಕಂದ್ರೆ ನಂಗೂ ತುಂಬಾ ಜನ ಎದುರಿಸ್ಬಿಟ್ರು ಸರ್, ಇಲ್ಲ ನೀವು ಆಗಲ್ಲ, ಎಲ್ಲ ಡಿಲೀಟ್ ಮಾಡಿ ಅಂತ. ಬಟ್ ನಾನ್ ಡಿಲೀಟ್ ಮಾಡ್ಲಿಲ್ಲ, ಎಲ್ಲ ಪ್ರೈವೇಟ್ ಹಾಕಿದೆ. ಫಸ್ಟ್ ನಾನು ಏನ್ ಮಾಡಿದ್ನೋ ಎಲ್ಲ ಪ್ರೈವೇಟ್ ಹಾಕಿ ತಿರ್ಗಾ ಮತ್ತೆ ಸ್ಟಾರ್ಟ್ ಮಾಡಿದೆ ಸರ್. ನಾನು ಈಗ ಇಲ್ಲೊಂದು ವಿಷಯ ಹೇಳ್ತೀನಿ. ಡಿಲೀಟ್ ಅಂತ ಬಂತಲ್ಲ, ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ ಯಾರೋ ಒಬ್ರಿಗೆ ಕಾಂಟ್ಯಾಕ್ಟ್ ಮಾಡೋದು ಅಥವಾ ಇವರ ಎಲ್ಲೋ ನೋಡೋದು, ಈ ರೀತಿ ನೋಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಅವ್ರು ಮಾಡಿರುವಂತ ಲೈವ್ ಆಗ್ಲಿ ವಿಡಿಯೋಸ್ ಆಗ್ಲಿ ಇಮಿಡಿಯೇಟ್ ಆಗಿ ಡಿಲೀಟ್ ಮಾಡ್ಬಿಡ್ತಾರೆ. ಏನೂ ಗೊತ್ತೇ ಇರಲ್ಲ, ಸುಮ್ಮನೆ ಯಾರಿಗೋ ಏನೋ ಕೇಳೋದು, ಅವ್ರೇನೋ ಹೇಳಿದ್ರು ಅಂತ ಹೇಳಿ ಇಮಿಡಿಯೇಟ್ ಆಗಿ ಡಿಲೀಟ್ ಮಾಡಿಬಿಡ್ತಾರೆ. ಸೊ ಡಿಲೀಟ್ ಮಾಡಬಾರ್ದು. ನಾನು ಹೇಳೋದು ಏನು ಅಂದರೆ, ಒಂದು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಒಂದ್ಸರಿ ಯಾರಿಗಾದರೂ ಚೆನ್ನಾಗಿ ಗೊತ್ತಿರೋರ ಜೊತೆ ನೀವು ಸಂಪರ್ಕಿಸ್ಕೊಂಡು ಚಾನಲ್ ಮೇಲೆ ಏನು ಸಮಸ್ಯೆ ಇದೆ ಅದನ್ನು ತಿಳ್ಕೊಬೇಕು. ಇಲ್ಲಿ ಒಂದು ವಿಷಯ ಹೇಳಿ ಕ್ಲಿಯರ್ ಆಗಿ, ಏನು ನಾವು ನೋಡಬೇಕು ಚಾನಲ್ ಮೇಲೆ ಅನ್ನೋದು ಇನ್ನೊಂದು ಸರಿ ಗೊತ್ತಾಗಲಿ ಜನರಿಗೆ. ಓಕೆ ಏನು ಮಾಡಬೇಕು ಅಂದರೆ, ನಾವು ಫಸ್ಟ್ ಲೈವ್ ಯಾಕೆ ಬರ್ತೀವಿ ಅಂದರೆ ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕೆ 1000 ಸಬ್ಸ್ಕ್ರೈಬರ್ ಬೇಕು ಅಂತಾನೆ ನಾವು ಲೈವ್ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಏನಿದೆ ಅದ್ರ ಬಗ್ಗೆ ನಾವು ಫಸ್ಟ್ ವಿಡಿಯೋಗಳನ್ನ ಹಾಕಕ್ ಸ್ಟಾರ್ಟ್ ಮಾಡಿರ್ಬೇಕು. ಅದಾದ್ಮೇಲೆ ನೀವು ಲೈವ್ ಬನ್ನಿ. ಲೈವ್ ಬಂದ್ಮೇಲೆ ನೀವು ಸ್ಕ್ರೀನ್ ಕಾಸ್ಟ್ ಹಾಕ್ಬೋದು, 100% ಹಾಕಿ ಹಾಗೆ ಆಗುತ್ತೆ. ಬಟ್ ಏನ್ ಮಾಡ್ತೀರಾ ಅಂದ್ರೆ ಒಂದು ಟಾಪಿಕ್ ತಗೊಂತಾರೆ ಸರ್. ಇವಾಗ ಎಕ್ಸಾಂಪಲ್ ಅಂತಂದ್ರೆ ಪದ ಬಿಡಿಸಿ ಅಂತ ಹಾಕ್ತಾರೆ, ಅಥವಾ ಒಗಟು ಬಿಡಿಸಿ ಅಂತ ಹಾಕ್ತಾರೆ. ಇವತ್ತು ಒಂದು ಗಾದೆ ಹಾಕ್ತಾರೆ ಸರ್, ಅದಕ್ಕೆ 1 ಲಕ್ಷ ಬರ್ತಾರೆ ಅನ್ಕೊಳ್ಳಿ ವ್ಯೂವರ್ಸ್. ತಿರ್ಗಾ ನಾಳೆ ಏನ್ ಮಾಡ್ತಾರೆ, ತಿರ್ಗಾ ಅದೇ ಒಗ್ಗಟ್ಟನ್ನ ತಿರ್ಗಾ ನಾಳೆ ಬೇರೆ ಒಗ್ಗಟ್ಟು ಹಾಕ್ತಾರೆ. ಆತರ ಹಾಕ್ಲೇಬೇಡಿ. ಇವತ್ತು ನೀವು ಒಗ್ಗಟ್ಟು ಹಾಕ್ತೀರಾ, ನಾಳೆ ಒಗ್ಗಟ್ಟು ಹಾಕ್ಬೇಡಿ. ನಾಳೆ ಪದ ಬಂದ ಹಾಕಿ ಅದ್ ಹಾಕ್ತೀರಾ, ಇನ್ನೊಂದು ಟಾಪಿಕ್ ಬೇರೆ ತಗೊಳ್ಳಿ, ಅದ್ ಹಾಕ್ತೀರಾ, ಇನ್ನೊಂದು ಮ್ಯಾಥಮೆಟಿಕ್ ತಗೊಳ್ಳಿ, ಸೈನ್ಸ್ ತಗೊಳ್ಳಿ. ಆಮೇಲೆ ಎಷ್ಟೊಂದಿದೆ ಸರ್ ಟಾಪಿಕ್. ನಂದೇ ನೋಡಿದ್ರೆ ಗೊತ್ತಾಗುತ್ತೆ, ತುಂಬಾ ಟಾಪಿಕ್ಸ್ ಇದೆ. ಟಾಪಿಕ್ ಚೇಂಜ್ ಮಾಡ್ತಾ ಇದ್ರೆ ಖಂಡಿತ ಆಗುತ್ತೆ. ಒಂದೇ ಟಾಪಿಕ್ ಹಾಕಿದಾಗ್ಲೇ ರಿಯೂಸ್ ಬರೋದು. ಸೊ ಇಲ್ಲಿ ರಿಯೂಸ್ ಬರ್ಲಿಕ್ಕೆ, ರಿಯೂಸ್ ಅನ್ನೋದಕ್ಕೆ ಅಲ್ಲಿ ವರ್ಡ್ ಅಲ್ಲೇ ಒಂದು ಆನ್ಸರ್ ಇದೆ. ರಿಯೂಸ್ ಅಂದ್ರೆ ಅದೇ ಮತ್ತೆ ಮತ್ತೆ ಮಾಡೋದು. ನೀವು ಒಂದೇ ಟೈಪ್ ಮಾಡೋದ್ರಿಂದ ರಿಯೂಸ್ ಕಂಟೆಂಟ್ ಸಮಸ್ಯೆ ಬಂದೇ ಬರುತ್ತೆ ನಿಮ್ಗೆ. ಹೌದೌದು, 100%. ನೀವು ಹಾಡ ಹಾಕಿ ಅದು ಸಮಸ್ಯೆ ಬರುತ್ತೆ, ಲೈವ್ ಮಾಡ್ತೀರಾ ಅದೇ ರೀತಿ ಸಮಸ್ಯೆ ಬರುತ್ತೆ. ಸೊ ದಿನ ಎದ್ದು ನಾವು ಏನು, ಈಗ ರೆಸಿಪಿ ಒಂದೇ ಟೈಪ್ ಇರಲ್ಲ, ನಾವು ಮನೆಯಲ್ಲೇ ತಿನ್ನೋದಿಲ್ಲ. ಈಗ ಇವತ್ತೇನೋ ಒಂದು ರೆಸಿಪಿ ಮಾಡಿರ್ತೀವಿ ಅಂದ್ರೆ ಒಂದು ಏನೋ ಟೊಮೆಟೊ ಸಾರು ಅಂತ ಅನ್ಕೊಳ್ಳಿ, ದಿನ ಎದ್ದು ಟೊಮೆಟೊ ಸಾರು ತಿನ್ನಕ್ಕಾಗತ್ತೆ ಹೇಳಿ? ಬೇಜಾರಾಗೋದೆ. ಸೊ ಜನ ಹೆಂಗ್ ನೋಡ್ತಾರೆ ಹೇಳಿ? ಸೊ ಅದಕ್ಕೆ ಯೂಟ್ಯೂಬ್ ಏನ್ ಮಾಡ್ತಾ ಇದ್ದಾರೆ, ಇವತ್ತು ಟೊಮೊಟೊ ಸಾರ್ ಮಾಡಿ ನಾಳೆನೂ ಟೊಮೊಟೊ ಸಾರ್ ಮಾಡ್ತಾ ಇದ್ದಾರೆ. ಬಟ್ ಆ ತರ ಮಾಡ್ಬಾರ್ದು ಸರ್. ಇವತ್ತು ಟೊಮೊಟೊ ಸಾರ್ ಮಾಡ್ತೀರಾ, ನಾಳೆ ಮಸಾಲೆ ಮಾಡಿ, ಆತರ ಚೇಂಜ್ ಮಾಡ್ಬೇಕು. ಕಂಟೆಂಟ್ ಚೇಂಜ್ ಆಗಬೇಕು. ದಿನ ಎದ್ದು ಒಂದು ಬೇರೆ ಬೇರೆ ರೀತಿಯಲ್ಲಿ ಲೈವ್ ಮಾಡಿ, ಖಂಡಿತ ಲೈವ್ ಮಾಡಿದ್ರೆ ಚಾನಲ್ ಮಾನಿಟೈಸ್ ಆಗೇ ಆಗುತ್ತೆ. ಮಾಡೋ ರೀತಿ ಚೆನ್ನಾಗಿರ್ಬೇಕು ಅಷ್ಟೇ, ಸರಿಯಾಗಿ ತಿಳ್ಕೊಂಡು ಮಾಡ್ಬೇಕಷ್ಟೇ. ನೀವು 10 ಗಂಟೆ ಲೈವ್ ಮಾಡ್ತಿದ್ದೀರಿ, 10 ಗಂಟೆ ಲೈವ್ ಮಾಡ್ತಿದ್ದೀರಾ ಅಂದರೆ ಅಲ್ಲಿ ಒಂದು ಅರ್ಧ ಗಂಟೆ ಅಥವಾ ಏನೋ ಮಾತಾಡ್ತಾ ನಿಮ್ಮ ಕೆಲಸ ಮಾಡ್ತಾ ಈ ರೀತಿ ಮಾಡಬೇಕು. ಇನ್ನೊಂದು ಲೈವಲ್ಲಿ ಏನಿರಬೇಕು ಅಂದರೆ ತುಂಬ ಕೇರ್ ತಗೊಳ್ಳುವಂಥದ್ದು. ಲೈವ್ ಮಾಡುವಾಗ ಮಕ್ಕಳು ಬರಬಾರ್ದು, ಮಕ್ಕಳು ವಾಯ್ಸ್ ಬರಬಾರ್ದು. ನೀವು ಸೈಲೆಂಟ್ ಆಗಿದ್ದೀರಾ, ಮಕ್ಕಳು ಮಾತಾಡ್ತಾ ಇದ್ರೆ ಸಮಸ್ಯೆ ಬಂದ್ಬಿಡುತ್ತೆ ನಿಮಗೆ ಚಾನಲ್ ಮೇಲೆ. ಅದು ಒಂದು ಸ್ವಲ್ಪ ನೀವು ಕೇರ್ ತಗೋಬೇಕು ಯಾವಾಗಲೂ. ಮಕ್ಕಳಿದ್ರು ಮನೆಯಲ್ಲಿ ಅಂದರೆ ನೀವು ಲೈವ್ ಮಾಡುವಾಗ ಅವರು ಮಕ್ಕಳ ಜೊತೆ ಪೇರೆಂಟ್ ಇದ್ರೆ ನಡೆಯುತ್ತೆ ಸರ್, ಅಲ್ವಾ ಸರ್? ಹೆಂಗೆ ಹೇಳಿ? ತಾಯಿ ಜೊತೆ ಪೇರೆಂಟ್ ಇದ್ರೆ ನಡೆಯುತ್ತೆ. ಪೇರೆಂಟ್ಸ್ ಜೊತೆ ಇದ್ರೆ ನಡೆಯುತ್ತೆ. ಪೇರೆಂಟ್ಸ್ ಇದ್ದಾರೆ, ಅವ್ರ ಜೊತೆಯಲ್ಲಿ ಅವ್ರು ಬಂದ್ರೆ ಏನು ಸಮಸ್ಯೆ ಆಗಲ್ಲ. ಇನ್ನು ಬಂದ್ರು ಅಂದ್ರು ಆ ಮಕ್ಕಳ ಮೈ ಮೇಲೆ ಬಟ್ಟೆ ಇರಬೇಕು, ಕಂಪ್ಲೀಟ್ ಆಗಿ ಅವ್ರು ನೀಟಾಗಿರ್ಬೇಕು. ಆಮೇಲೆ ನೀವು ಹೊಡಿಯೋದು, ಬಡಿಯೋದು ಅಥವಾ ತೀವಿಯೋದು, ಈವನ್ ಗಲ್ಲ ಮುಟ್ಟೋದು, ಈ ರೀತಿ ಎಲ್ಲ ಏನು ಮಾಡಬಾರ್ದು. ಮಕ್ಕಳಿಗೆ ಹರಾಸ್ಮೆಂಟ್ ಕಾಣಬಾರ್ದು. ಈ ರೀತಿ ನಾವು ಸೇಫ್ ಆಗಿ ಮಕ್ಕಳಿಗೆ ಕಲಿಸುವಂಥದ್ದು, ಪಾಠ ಮಾಡೋದಾಗ್ಲಿ ಏನೋ ಒಂದು ಮಾಡ್ತಾ ಇರ್ತೀರಾ. ಮಕ್ಕಳ ಜೊತೆ ತಾಯಿ ತಂದೆ ಯಾರಾದ್ರೂ ಇದ್ರೆ
ನಡೆಯುತ್ತೆ, ಸಮಸ್ಯೆ ಇಲ್ಲ. ನೀವು ಲೈವ್ ಮಾಡುವಾಗ ನೀವು ಲೈವ್ ಬಿಟ್ಟು ಆನ್ ಮಾಡಿ ಹಾಗೆ ಎಲ್ಲರೇ ಹೋಗ್ಬಿಟ್ರೆ ಆಮೇಲೆ ಮಕ್ಕಳು ಬಂದರು ಅಂದರೆ ಇಮಿಡಿಯೇಟ್ ಆಗಿ ಚಾನಲ್ ಮೇಲೆ ಏನು ಲೈವ್ ನಡೀತಿದೆ ಅದು ಕ್ಲೋಸ್ ಆಗುತ್ತೆ, ಆಮೇಲೆ ಸ್ಟ್ರೈಕ್ ಬಂದ್ಬಿಡುತ್ತೆ. ಇದು ಸಮಸ್ಯೆ ಆಗುತ್ತೆ. ಹೌದೌದು, ಖಂಡಿತ ಹೌದು. ಸೊ ಈಗ ಏನಂತೀರಾ, ಹೇಗೆ ನನಗೆ ಕಾಂಟ್ಯಾಕ್ಟ್ ಮಾಡಿದ್ದು ಹೇಗೆ ಮೇಡಮ್ ನೀವು? ನನಗೆ ಒಬ್ರು ಸಿಸ್ಟರ್ ಇದ್ದಾರೆ ಸರ್, ಅಂದ್ರೆ ಈ ವೈಟಿಯಿಂದಾನೇ ನನಗೆ ಪರಿಚಯ ಆಗಿದ್ದು, ಜ್ಯೋತಿ ಅಂತ. ಅವ್ರದ್ದು ಚಾನಲ್ ಇದೆ ಸರ್, ಸ್ವಾದ ಕುಟೀರ ಅಂತ ಚಾನಲ್ ಇದೆ. ಅವ್ರದ್ದು ಸಿಸ್ಟರ್ದು ಇದೆ ಸ್ವಾದ ಕುಟೀರ. ಅವ್ರದ್ದು ಕೂಡ ಇದೇ ತರ ಇನ್ಅಂಥೆಟಿಕ್ ಕಂಟೆಂಟ್ ಅಂತ ಬಂದಿತ್ತು ಸರ್. ಅವರು ನಿಮ್ಮನ್ನ ಸಂಪರ್ಕ ಮಾಡಿದ್ರು, ಆಮೇಲೆ ಅವ್ರದ್ದು ಸಕ್ಸಸ್ ಆಯ್ತು. ಆಮೇಲೆ ನಂದು ಈ ಇಶ್ಯೂ ಇತ್ತಲ್ಲ, ಅವ್ರು ಫಸ್ಟ್ ಹೇಳಿದ್ದು ನೀನು ಹೋಗೋರು ಕಾಂಟ್ಯಾಕ್ಟ್ ಮಾಡು, ಖಂಡಿತ ಮಾಡ್ಕೊಡ್ತಾರೆ 100% ಅಂತಂದ್ರು. ಅವರು ನನ್ನ ಜೊತೆ ಅಲ್ಲದೆ ನಂದಿಬ್ರು ಜನ ಕೂಡ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಡ್ಸಿದ್ರು ಸರ್. ಒಂದು 5-6 ಜನ ಬಂದಿದ್ದೀರಾ ಈಗ. ನನ್ನ ಹತ್ರ ಒಂದು ಸ್ವಲ್ಪ ಬಂದಿದ್ರು, ನಾನು ಒಂದು ಅಪ್ಲೈ ಮಾಡಿದ್ದೆ, ಆದರೆ ಅಲ್ಲಿ ಅವರಿಗೆಲ್ಲ ಸಮಸ್ಯೆ ಬಂದಿತ್ತು, ಅವರಿಗೂ ಈ ರೀತಿ ಮಾಡಿ ಅಂತ ಹೇಳಿದ್ದೀನಿ. ಅದಾದಮೇಲೆ ಅವರು ರೆಡಿ ಮಾಡ್ಕೊಂಡಿದ್ರೆ ಆಗಸ್ಟಲ್ಲಿ ಎಲ್ಲ ಅವ್ರದ್ದು ರೀಅಪ್ಲೈ ಅದೆಲ್ಲ ಇದೆ. ಈಗ ಅವಾಗೆಲ್ಲ ಮಾಡಿಕೊಡ್ತೀನಿ. ನಿಮ್ಗೆ ಹೇಗೆ ಅನಿಸ್ತಿದೆ ಮೇಡಮ್? ಏನಾದರೂ ನನ್ನ ಹತ್ರ ಬಂದಮೇಲೆ ಆಗುತ್ತಾ ಅನ್ನೋದು ಏನಾದರೂ ನಿಮಗೆ ಕಾನ್ಫಿಡೆಂಟ್? ಸರ್ 100% ಸರ್ ಆಗುತ್ತೆ. ಯಾಕಂದ್ರೆ ನೀವು ಒಂದು ಭರವಸೆ ಕೊಡ್ತಿರಲ್ಲ ಸರ್, ಮೇಡಮ್ ಏನೂ ಇಲ್ಲ ಆಗುತ್ತೆ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಬಟ್ ಡಿಲೀಟ್ ಮಾಡಬೇಡಿ, ನೀವೇನೇ ಕಾರಣಕ್ಕೂ ಡಿಲೀಟ್ ಮಾಡಬೇಡಿ ಅಂತ ಒಂದು ಕಾನ್ಫಿಡೆಂಟ್ ಕೊಡ್ತಿರಲ್ಲ ಸರ್, ಅದು 100% ನೀವು ಮಾಡೇ ಕೊಡ್ತೀರಾ ಅಂತ ನೀವು ಮಾತಾಡೋದ್ರಲ್ಲೇ ಇರುತ್ತೆ ಸರ್. ನೀವು ಮಾಡ್ಕೊಡ್ತೀರಾ ಅಂತ ಅಂದ್ಬಿಟ್ಟೇನೆ ಗೊತ್ತಾಗ್ಬಿಡುತ್ತೆ. ಈಗ ಇನ್ನೊಂದು ಏನಿದೆ ಅಂದರೆ ಮೇಡಮ್, ಸುಮಾರು ಜನ ಬರ್ತಾರೆ. ಈಗ ಎಲ್ಲರಿಗೂ ಮಾಡಿಕೊಡ್ತೀವಿ ಅಂದಮೇಲೆ ಒಬ್ಬರು ಇಬ್ಬರು ಇರಲ್ಲ, ಸಾವಿರಾರು ಜನ ಬಂದಿರ್ತಾರೆ. ಈಗ ಎಲ್ಲರಿಗೂ ಎಲ್ಲ ಟೈಪ್ ಹೇಳಿ ಮಾಡಿ ಕೊಡೋಕೆ ಕಷ್ಟ ಆಗುತ್ತೆ. ನಾನು ಮಾಡೋದು ಒಬ್ಬನೇ, ನಾನು ಯಾರಿಗೂ ಟೀಮ್ ಅದು ಇದು ಇಟ್ಕೊಂಡು ನಾನು ಏನೂ ಮಾಡಲ್ಲ. ನನಗೆಷ್ಟು ಸಾಧ್ಯ ಆಗುತ್ತೋ ನಾನು ಅಷ್ಟೇ ಅಕೌಂಟ್ ತೊಗೊಂಡು ನಾನು ಅವರಿಗೆ ಅಷ್ಟೇ ಮಾಡಿ ಕೊಡೋದು, ಈ ರೀತಿ ಪ್ರಯತ್ನ ಮಾಡ್ತಾ ಇರ್ತೀನಿ. ಕೆಲವೊಬ್ಬರಿಗೆ ಅವಸರ ತುಂಬ, ಇವತ್ತು ಮೆಸೇಜ್ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ರಿಪ್ಲೈ ಬೇಕು, ಇಮಿಡಿಯೇಟಾಗಿ ಕೆಲಸ ಆಗಬೇಕು. ಈ ರೀತಿ ನನಗೂ ಜವಾಬ್ದಾರಿ ಇರುತ್ತೆ, ನಾನು ಕೆಲಸ ಮಾಡ್ತೀನಿ, ನನಗೂ ಯೂಟ್ಯೂಬ್ ಮೇಲೆ ವಿಡಿಯೋಸ್ ಹಾಕಬೇಕು, ಕೆಲಸನೂ ಮಾಡಬೇಕು. ಈ ರೀತಿ ಎಲ್ಲ ನನಗೂ ಒಂದು ಸ್ವಲ್ಪ ಪ್ರೆಷರ್ ಇರುತ್ತೆ. ಸೊ ತಿಳ್ಕೊಂಡು ಯಾರಿಗಾದರೂ ಸಮಸ್ಯೆ ಆಗಿತ್ತು ಅಂದರೆ ಸಂಪರ್ಕಿಸಿದ್ರೆ ನಾನು ಕೆಲಸ ಮಾಡಿಕೊಡ್ತೀನಿ. ಇನ್ನು ನಿಮ್ಮ ಹತ್ರ ಟೈಮ್ ಇಲ್ಲ, ನಾನು ಹೇಳಿದ ತಕ್ಷಣ ನಂಗೆ ರಿಪ್ಲೈ ಮಾಡಲ್ಲ, ಸುಮ್ಮನೆ ಅದು ಆಯಿತು ಇದು ಅಂತ ಆಯ್ತು ಮಾತಾಡ್ತಾರೆ ಅದು ಇದು ಅಂತ ಏನಾಗುತ್ತೆ ಅಂದರೆ, ನಾನು ಜಾಸ್ತಿ ಪ್ರೆಷರಲ್ಲಿ ಇದ್ದಾಗ ನೀವೇನಾದರೂ ಮೆಸೇಜ್ ಹಾಕಿದ್ರೆ ನಾನು ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಕ್ಕೂ ಆಗಲ್ಲ. ನಾನು ಅವಾಗ ಏನಾದರೂ ಒಂದು ಮಾತಾಡಿರ್ತೀನಿ. ಸೊ ನಾನು ಮಾತಾಡೋದು ಅಂದರೆ ನಿಮಗೆ ಹಾರ್ಟ್ ಮಾಡಬೇಕು, ನಿಮ್ಗೆ ಏನಾದ್ರು ತೊಂದರೆ ಮಾಡಬೇಕು ಅಂತ ಏನೂ ನನ್ನ ಇಂಟೆನ್ಷನ್ ಇರಲ್ಲ. ಬಟ್ ನನಗೆ ಸಮಯ ಕೊಡೋಂಗಿಲ್ಲ, ಹಾಗಾಗಿ ನಾನು ಈ ರೀತಿ ಎಲ್ಲ ಬಿಹೇವ್ ಮಾಡ್ತಾ ಇರ್ತೀನಿ. ಸೊ ನಿಮ್ಮ ಜೊತೆ ಏನಾದರೂ ಈ ರೀತಿ ಆಗಿತ್ತು? ಇಲ್ಲ ಸರ್, ಆ ಥರ ಏನಿಲ್ಲ ಸರ್. ನಾನೇನು ಮಾಡಿದೆ ಅಂದರೆ, ನೀವು ಏನು ಹೇಳ್ಕೊಟ್ಟಿದ್ದೀರೋ ನಾನು ಅದೇ ಥರ ಫಾಲೋ ಮಾಡಿದೆ ಸರ್. ನೀವು ಈ ಥರ ಹಾಕಿ, ಈ ಥರ ಟೈಮ್ ಕೊಡಿ, ಇಂಥ ಟೈಮು ಈ ಥರ ಕಂಟೆಂಟ್ ಹಾಕಿ ಅಂತ ಹೇಳಿದ್ರಲ್ಲ ಸರ್, ನಾನು ಅದೇ ಥರ ಫಾಲೋ ಮಾಡ್ಕೊಬಿಟ್ಟಿದ್ದೀನಿ. ಅದರಿಂದ ನನಗೇನು ಆ ಥರ ಏನೂ ಆಗಿಲ್ಲ. ಓಕೆ. ನಿಮ್ಗೆ ಹೇಗೆ ಅನಿಸ್ತಿದೆ ಈಗ? ನಾನು ಚಾನಲ್ ಮಾನಿಟೈಸ್ ಆಯಿತು, ಖುಷಿನ ಏನು ಯಾವಾಗ ಆಯಿತು ಮಾನಿಟೈಸ್ ಹೇಳಿ? ನಿನ್ನೆ ಆಯ್ತು ಸರ್. ನಿನ್ನೆ ನೈಟ್ ನಾನು ನೋಡ್ಕೊಂಡೆ, ಆಯ್ತಾ, ನೈಟ್ ಒಂದು 2:30ಗೆ ಎದ್ದಿದ್ದೆ. ಅವಾಗ ಎದ್ದು ನೋಡಿದೆ, ಅವಾಗಲೇ ಫುಲ್ ಕುಟ್ಟಾಡ್ಬಿಟ್ಟಿದ್ದೀನಿ ಸರ್. ಏನ್ ಗೊತ್ತಾ, ಈ ಒಂದು ಮೋನೋ ಆಗೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಸರ್. ಅದೇ ಒಂದು ದೊಡ್ಡ ಕನಸು. ನಾನು ಯೂಟ್ಯೂಬರ್ ಅಂದ್ರೆ ಚಾನಲ್ ಮಾಡಿದ್ದಷ್ಟೇ ಅಲ್ಲ, ಒಂದು ಮಾನಿಟೈಸ್, ಅದು ದುಡ್ಡು ಬರ್ಲಿ ಬಿಡ್ಲಿ ಅದು ಸೆಕೆಂಡ್ರಿ, ಬಟ್ ಮಾನಿಟೈಸೇಷನ್ ಆಯ್ತು ಅಂದ್ರೆ ಒಂದು ಹೋಪ್, ಆಮೇಲೆ ಒಂದು ಖುಷಿ ಬೇರೆನೇ ಇರುತ್ತೆ. ಆಮೇಲೆ ನಾವು ತುಂಬಾ ಖುಷಿಯಿಂದ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹೌದೌದು ಸರ್, ಇವಾಗ ಇನ್ನ ಡಬಲ್ ಖುಷಿ, ನಂದು ಮೋನ ಆಗಿದೆ ಅಂತ ಫುಲ್ ಖುಷಿಯಲ್ಲಿದ್ದೀನಿ ಸರ್ ನಾನಂತೂ. ಆಮೇಲೆ ನನಗೆ ಯಾರು ಬಂದು ಸಪೋರ್ಟ್ ಮಾಡ್ತಾರಲ್ಲ ಸರ್, ಅವರು ತುಂಬಾ ಖುಷಿಯಾಗಿದ್ದಾರೆ. ಒಳ್ಳೆ ವ್ಯೂವರ್ ಸಿಕ್ಕಿದ್ದಾರೆ. ಇವ್ರದಾಗಿದೆ ಅಂದ್ರೆ ನಂದು ಆಗುತ್ತೆ ಅನ್ನೋದು ಅವ್ರಿಗೊಂದು ಇದು ಖುಷಿ. ಹೌದೌದು, ಅವ್ರಿಗೆ ಅದೇ ಖುಷಿ. ಅಪ್ಪ ನಿಮ್ದು ಇಷ್ಟೊಂದಿಷ್ಟು ಇದು ಆಗಿದೆ ಅಂದ್ರೆ ನಮ್ದು ಖಂಡಿತ ಆಗುತ್ತೆ ಅಂತ ಅನ್ಕೊಂತಾ ಇದ್ದಾರೆ. ಫುಲ್ ಖುಷಿ. ಒಂದು ಒಳ್ಳೆ ಮೆಸೇಜ್ ಓದಂಗೆ ಆಯ್ತು ಈಗ ಇದೊಂದು. ಹೌದೌದು. ಓಕೆ. ಸೊ ಲೈವ್ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ, ಯಾವ ರೀತಿ ಲೈವ್ ಮಾಡಬೇಕು ಅಂತ ಎಲ್ಲ ಹೇಳಿದ್ದೀರಾ. ಸೊ ಇನ್ನೊಮ್ಮೆ ಏನಾದರೂ ಹೇಳಲಿಕ್ಕೆ ನಿಮ್ಮ ಹತ್ರ? ಅದೇ ನಾನು ಇದೇ ಫೈನಲ್ ಆಗಿ ಹೇಳೋದಿದೆ ಸರ್, ನೀವು ಲೈವ್ ಮಾಡಿ ಖಂಡಿತ. ಯಾವಾಗಲೂ ನಾವು ವಿಡಿಯೋಸ್ ಹಾಕಿ ವಾಚ್ ಅವರ್ ಕಂಪ್ಲೀಟ್ ಮಾಡ್ತೀವಿ ಅಂದ್ರೆ ಅದು ಆಗದೆ ಇರೋ ಕೆಲಸ. ನೀವು ಲೈವ್ ಬನ್ನಿ, ಲೈವ್ ಬಂದು ನೀವೇನು ಒಂದು ಸ್ಕ್ರೀನ್ ಕಾಸ್ಟ್ ಆಗಲಿ ಅಥವಾ ಏನೇ ಒಂದು ಮಾಡಿದ್ರು ಕೂಡ ನೀವು ಮಾತಾಡಬೇಕು, ಆಯ್ತಾ? ನೀವು ಮಾತಾಡಿ, ಅದರಿಂದ ಖಂಡಿತ 100% ಆಗುತ್ತೆ. ನೀವು ಮಾತಾಡದೆ ನೀವು ಲೈವ್ ಮಾಡಿ ಈ ಥರ ಆಯಿತು, ಇವ್ರು ಹೇಳಿದ ತಕ್ಷಣ ಆಯ್ತಲ್ಲ ಈ ತಿರ್ಗಾ ರಿವ್ಯೂಸ್ ಬಂತು ಅಂದರೆ ಅದು ಆಗೋದೇ ಇಲ್ಲ. ನೀವು ಏನು ಸ್ಕ್ರೀನ್ ಕಾಸ್ಟ್ ಹಾಕಿ ಮಾತಾಡಬೇಕು, ಆಯ್ತಾ? ನೀವು ಹಾಕಿ ಮಾತಾಡಿ 100% ಆಗುತ್ತೆ. ಎಕ್ಸಾಂಪಲ್ ನಾನೇ.
ಈಗ ಎಲ್ಲರಿಗೂ ನಾನು ಇದೇ ಹೇಳೋದು, ನೀವು ಲೈವ್ ಮಾಡಿ, ಲೈವಿಂದ ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ, ಆಮೇಲೆ ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗ್ತಾರೆ ಇಮಿಡಿಯೇಟ್. ಒಂದು 3-4 ತಿಂಗಳಲ್ಲಿ ನೀವೇನು ಅನ್ಕೊಂಡಿರ್ತೀರಾ ಅದು ಆಗೇ ಬಿಡುತ್ತೆ. ಕೆಲವರದ್ದು ಒಂದು ಮಂತಲ್ಲೇ ಆಗ್ಬಿಡುತ್ತೆ ಇದು ವಾಚ್ ಅವರು ಮತ್ತೆ ಸಬ್ಸ್ಕ್ರೈಬರ್ಸ್ ಎಲ್ಲ ಈ ರೀತಿ ಲೈವ್ ಮಾಡೋದ್ರಿಂದ. ಬಟ್ ಇದೆಲ್ಲ ಮಾಡೋದ್ರಲ್ಲಿ ಒಂದು ಸ್ವಲ್ಪ ಮಾತಾಡಿದ್ರೆ ನಿಮ್ಮ ಸಮಸ್ಯೆನೇ ಬರೋದಿಲ್ಲ, ನಿಮ್ಗೇನು ಸಮಸ್ಯೆನೇ ಆಗೋದಿಲ್ಲ. ಇದೊಂದು ನಾನು ಮೆಸೇಜ್ ಹೇಳೋಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದೇನೆ. ಯಾಕೆಂದರೆ ಸುಮಾರು ಜನರಿಗೆ ಈ ರೀತಿ ಆಗ್ತಿದೆ. ನನ್ನ ಹತ್ರ ಸುಮಾರು ಚಾನೆಲ್ಸ್ ಎಲ್ಲ ಇದೇ ರೀತಿ ಬರ್ತಾ ಇದೆ. ಇನ್ನು ಎಲ್ಲರಿಗೂ ಇದು ಸರಿ ಮಾಡಿ ಕೊಡಬೇಕು ಅಂದರೆ ತುಂಬ ಟೈಮ್ ತೊಗೊಳ್ತಾ ಇದೆ. ಯಾಕೆಂದರೆ ಒಬ್ಬೊಬ್ರದ್ದು ಆಗುತ್ತೆ, ಇಲ್ಲ ಅಂದರೆ ಒಬ್ಬೊಬ್ರದ್ದು 3 ತಿಂಗಳು ಟೈಮ್ ಹೋಗ್ಬಿಡುತ್ತೆ. ಈ ರೀತಿ ಆಗ್ತಿದೆ ಇದು. ಈಗ ಇಲ್ಲೊಂದು ಏನಾಗುತ್ತೆ ಅಂದರೆ, ನೀವು ಚಾನಲ್ ಮೇಲೆ ಕಂಟೆಂಟ್ ಹಾಕಿರ್ತೀರಾ, ಅದು ನೀವು ಹಾಕಿ ನನ್ನ ಹತ್ರ ಕೊಟ್ಬಿಡಿ. ಈಗ ನನಗೇನಾಗುತ್ತೆ ಅಂದರೆ ಆ ಕಂಟೆಂಟ್ ನಿಮ್ಮದೇ ಅಂತ ನನಗೆ ಗೊತ್ತಾಗ್ಬಿಡುತ್ತೆ. ಅದರ್ವೈಸ್ ಆದರೆ ಇಲ್ಲಿ ಏನೂ ಗೊತ್ತಾಗೋದಿಲ್ಲ, ಇದು ಇವ್ರ ಕಂಟೆಂಟು, ಇದು ಇವ್ರ ಕಂಟೆಂಟ್ ಅಂತ ಇಲ್ಲಿ ಏನೂ ಬರ್ದಿರೋದಿಲ್ಲ ಅಲ್ಲಿ. ಸೊ ಅಲ್ಲಿ ಫೈಂಡ್ ಮಾಡಬೇಕಂದ್ರೆ ನನಗೂ ತಮ್ಮ ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ಒಂದು ಲೈವ್ ಇದು ಮಾಡಿದರೆ, ವಿಡಿಯೋ ಮಾಡಿದರೆ ಜನರಿಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕರೆಕ್ಟ್ ಹೋಗ್ಬೋದು ಅಂತ ಈ ರೀತಿ ವಿಡಿಯೋ ಮಾಡಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವಿಡಿಯೋದಲ್ಲಿ ನೀವೆಲ್ಲ ಇನ್ಫಾರ್ಮೇಷನ್ ಹಂಚ್ಕೊಂಡಿದ್ದಕ್ಕೆ. ಇನ್ನು ಯಾರಿಗಾದರೂ ಈ ರೀತಿ ಸಮಸ್ಯೆ ಇತ್ತು ಅಂದರೆ ನಿಮ್ಮ ಲೈವಲ್ಲಿ ಬಂದಾಗ ಅವ್ರ ಜೊತೆ ಮಾತಾಡಿ, ಅಲ್ಲಿ ಅವರಿಗೆ ನೀವೇ ನಿಮ್ಮ ಕಡೆಯಿಂದ ಸಜೆಷನ್ ಕೊಡಿ. ಲೈವಲ್ಲಿ ಈ ರೀತಿ ಮಾಡಿಬಿಡಿ, ಈ ರೀತಿ ಮಾಡಿ ಅಂತ ಅವಾಗ ಮಾತಾಡಿ ನೀವು ಒಂದು ಸ್ವಲ್ಪ. ಇದನ್ನು ಒಂದು ಹೆಲ್ಪ್ ಮಾಡ್ದಂಗೆ ನೀವು. ಖಂಡಿತ ಸರ್, ನೀವು ನನಗೆ ಇದೊಂದು ಚಾನ್ಸ್ ಕೊಟ್ಟು ಮಾತಾಡಿ ಅಂದ್ರಲ್ಲ, ನಂಗೆ ತುಂಬಾ ಖುಷಿ ಆಯ್ತು ಸರ್. ಎಸ್ ಹಾ, ಈಗ ಎಲ್ರಿಗೂ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಸರ್. ಮಾಡೋಣ. ಎಲ್ರಿಗೂ ಮಾಡುವ ಆಸೆ, ತುಂಬಾ ಆಸೆ ಇಟ್ಕೊಂಡಿದ್ದೀನಿ. ನಾನು ಒಂದು ಸ್ವಲ್ಪ ಒಂದು ಟೀಮ್ ರೆಡಿ ಮಾಡಬೇಕಾಗಿದೆ. ಯಾಕೆಂದ್ರೆ ನಾನು ಒಬ್ಬನೇ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದು ಸುಮಾರು ಜನರಿಗೆ ಸಮಸ್ಯೆ ಇದೆ. ಒಂದು ಸ್ವಲ್ಪ ಏನಾದರೂ ಮಾಡಿ ನಾವು ಟೀಮ್ ಕಟ್ಕೊಂಡು ಕೆಲಸ ಮಾಡಿದ್ರೆ ಸುಮಾರು ಜನರಿಗೆ ಇದು ಹೆಲ್ಪ್ ಆಗುತ್ತೆ, ಅವ್ರಿಗೆ ಅನುಕೂಲ ಆಗ್ಬೋದು ಅಂತ ಒಂದು ಆಸೆ ಇದೆ. ನೋಡೋಣ ನೆಕ್ಸ್ಟ್ ಫ್ಯೂಚರಲ್ಲಿ ಏನಾಗುತ್ತೆ ಅದ್ರ ಪ್ರಕಾರ ಮಾಡ್ತೀನಿ. ಆದರೆ ಈಗ ನನ್ನ ಕಡೆಯಿಂದ ಏನು ಸಾಧ್ಯ ಆಗ್ತಿದೆ ನಾನು ಅದು ಮಾಡ್ತಾ ಇದ್ದೀನಿ. ಕೆಲವೊಬ್ರು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಕೆಲವೊಬ್ರಿಗೆ ಸ್ವಲ್ಪ ಇದು ಮಾಡಿ ನಾನು ಬಿಡ್ತಾ ಇದ್ದೀನಿ. ಯಾಕಂದರೆ ಪ್ರೆಷರ್ ಜಾಸ್ತಿ ಆಗಿ ನಾನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಆದರೂ ಪ್ರಯತ್ನ ಅನ್ನೋದು ನಾನು ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟು ಕೂಡ ಇರಲಿ. ಹಾಗೆ ನೀವು ಯಾರಿಗಾದರೂ ಸಹಾಯ ಮಾಡ್ಲಿಕ್ಕೆ ಆಗ್ತಿತ್ತು ಅಂದರೆ ಆದಷ್ಟು ಮಾಡಿ, ಹೇಳಿ, ಇನ್ಫಾರ್ಮೇಷನ್ ಕೊಡಿ. ಒಂದೊಂದು ವಿಡಿಯೋ ಈ ರೀತಿನೂ ಮಾಡ್ತಾ ಇರಿ ನೀವು. ನಿಮ್ಮ ಚಾನಲ್ ಮೇಲೆ ಆಗಲಿ, ನಿಮ್ಮ ಲೈವಲ್ಲಿ ಆಗಲಿ, ಈ ರೀತಿ ಇನ್ಫಾರ್ಮೇಷನ್ ಕೊಡಿ. ನಂದು ಈ ರೀತಿ ಆಗಿತ್ತು, ಈ ರೀತಿ ಆಗಿದೆ, ಸೊ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಮಾಡ್ಬೋದು, ಇಲ್ಲಾಂದರೆ ಈ ರೀತಿ ಮಾಡಿ, ಆಗಲಿಲ್ಲ ಅಂದರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಈ ರೀತಿ ಎಲ್ಲ ಹೇಳಿ. ಓಕೆ ಸರ್, ಖಂಡಿತ. ಓಕೆ ಮೇಡಮ್, ನಾನೊಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಆಲ್ರೆಡಿ. ಓಕೆ ಮಾಡಿ. ಓಕೆ ಮೇಡಮ್, ಧನ್ಯವಾದ ಇಲ್ಲಿವರೆಗೂ ಮಾತಾಡಿದ್ದಕ್ಕೆ. ತುಂಬ ಥ್ಯಾಂಕ್ ಯು ನಿಮ್ಮ ಅನುಭವ ಹಂಚ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ನಂಗೊಂದು ಚಾನ್ಸ್ ಕೊಟ್ಟು ಮಾತಾಡುವಂತ ಒಂದು ಚಾನ್ಸ್ ಕೊಟ್ಟಲ್ಲ, ಥ್ಯಾಂಕ್ ಯು ವೆರಿ ಮಚ್. ಓಕೆ ಮೇಡಮ್, ಎಲ್ಲರಿಗೂ ಸಿಗಲಿ ಅನ್ನೋದೇ ನನ್ನ ಆಸೆ. ಓಕೆ, ಹೌದು, ಎಲ್ರಿಗೂ ಯೂಸ್ ಆಗಬೇಕು ಸರ್, ಎಲ್ರಿಗೂ ಯೂಸ್ ಆಗಬೇಕು. ಓಕೆ, ಬಾಯ್. ಸೊ ಸ್ನೇಹಿತರೆ, ನೋಡಿರಲ್ಲ, ಚಾನಲ್ ಮಾನಿಟೈಸ್ ಆಗುತ್ತೆ, ಮಾಡೋ ಕೆಲಸ ಸರಿಯಾಗಿರಬೇಕು. ನೀವು ಕರೆಕ್ಟಾಗಿ ನೀಟಾಗಿ ನಿಮ್ಮ ಚಾನಲ್ ಮೇಲೆ ಏನು ಕೆಲಸ ಮಾಡಬೇಕಾಗಿದೆ ಅದನ್ನು ಮಾಡಿ. ಲೈವ್ ಮಾಡೋದಿದ್ರೆ ಈ ರೀತಿ ಹೇಳಿದಾರಲ್ಲ, ನೀವು ಆ ರೀತಿ ಮಾಡಿ, ಚಾನಲ್ ಚೆಕ್ ಮಾಡಿ ನೀವು. ಸೊ ಈ ರೀತಿ ಸಮಸ್ಯೆ ಎಲ್ಲ ಬರ್ತಿದೆ. ಬಟ್ ನೀವು ಮಾಡೋ ಕೆಲಸ ಮಾಡಿದರೆ ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ, ಬೇಗ ಕಂಪ್ಲೀಟ್ ಆಗುತ್ತೆ. ನೀವು ಏನು ಫೋಟೋ ಹಾಕಿ ಮಾಡ್ತೀರಾ ಮಾಡಿ, ಅದರಲ್ಲಿ ಮಾತಾಡಿ, ಏನಾದರೂ ಒಂದು ಮಾತಾಡಿ. ಕಮೆಂಟ್ಸ್ ಬಂತು ಅಂದರೆ ಅದಕ್ಕೆ ರಿಪ್ಲೈ ಮಾಡಿ. ಇದರಿಂದ ಎಂಗೇಜಿಂಗ್ ಆಮೇಲೆ ರಿಯಲಿಸ್ಟಿಕ್ ಕಾಣುತ್ತೆ. ಇಲ್ಲಿ ಈ ಕಮೆಂಟ್ ಬಂದಿದೆ, ಇದಕ್ಕೆ ಇವರು ಆನ್ಸರ್ ಮಾಡಿದ್ದಾರೆ ಅನ್ನೋದು ಯೂಟ್ಯೂಬ್ ಗೊತ್ತಾಗುತ್ತೆ. ಇದರಿಂದ ಚಾನಲ್ ಮಾನಿಟೈಸ್ ಆಗೋದ್ರಲ್ಲಿ ಯಾವುದೇ ರೀತಿಯ ಸಮಸ್ಯೆ ಬರಲ್ಲ. ಇನ್ನು ಏನೋ ಸಮಸ್ಯೆ ಆಗಿದೆ ಅಂದರೆ ನಮ್ಮನ್ನು ನೀವು ಸಂಪರ್ಕಿಸ್ಬೋದು. ಸೊ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ. ಹಾಗೆ ಇಂಥದ್ದೇ ಕಂಟೆಂಟ್ ನೋಡೋದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.